ರೆಪ್ರೆಸೆಂಟೇಷನ್ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಈಗಾಗಲೇ ತಗೊಂಡಿದೆ. ಕೋಲಾರ ಜಿಲ್ಲೆಯಿಂದ ಒಬ್ಬರು ಮಿನಿಸ್ಟರ್ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಕೂಡ ಕೆಲವು ಸೆಪ್ಟೆಂಬರ್ ನಂತರ ಕೆಲವು ಚೇಂಜಸ್ ಆಗ್ಬೋದು ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅದರಿಂದ ಏನಾದರೂ ಆಗೋ ಚಾನ್ಸಸ್ ಇದೆಯಾ ಸರ್? ಇಲ್ಲ, ಈಗಂತೂ ಸದ್ಯಕ್ಕಿಲ್ಲ. ನೀವು ಹೇಳ್ತಾರೆ ಸಂಪುಟ ವಿಸ್ತರಣೆ ಬದಲಾವಣೆ, ಈಗಂತೂ ಅದ್ರ ಬಗ್ಗೆ ಇಲ್ಲ. ಬಂದು ಹೋಗಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ, ಇದ್ರ ಬಗ್ಗೆ ಯಾವುದೇ ಒಂದು ಚರ್ಚೆನೂ ನಡೆದಿಲ್ಲ. ನಿಮಗೆ ಈಗ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ನೋಡ್ತಿದ್ದೀರಿ? ಈಗ ನಾನು ಹೇಳಿದ ತೃಪ್ತಿ ಇದೆಯಾ? ಪಕ್ಷ ಅವರೆಲ್ಲ ಪರಾಜಿತ ಆದ್ರೂ ಜವಾಬ್ದಾರಿ ಕೊಟ್ಟಿರೋವಂಥದ್ದು ಇಲ್ಲ ಏನಾದರೂ ಬೇರೆ ರೀತಿ ನಿಗಮ ಮಂಡಳಿಗೆ ಏನಾದರೂ ಆಗ್ಬೋದಿತ್ತಲ್ಲ? ನಾನು ಯಾವುದೇ ನಿಗಮ ಮಂಡಳಿ ಆಕಾಂಕ್ಷಿ ಎಲ್ಲ ನನಗೆ ಕೇಳುವಿಲ್ಲ. ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಮೊದಲಿಂದ ನಾನು ಜಿಲ್ಲಾಧ್ಯಕ್ಷ, ನನಗೆ ಆ ಜವಾಬ್ದಾರಿನೇ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಜೊತೆಗೆ ನಾನು ಕೋಲಾರಪುರ ನೋಡ್ಕೋಬೇಕು ಅಂತ ಈಗ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನಗೆ ಇದೇ ಸಾಕಾಗಿ ನಾನು ಈಗಲೇ ಯಾವ ನಿಗಮ ಮಂಡಳಿ ನಾನು ಕೇಳಿಲ್ಲ, ಕೇಳೋದಿಲ್ಲ. ಮುಂದೆ ಹೇಗಿರ್ಬೋದು ಸರ್? ಕೋಲಾರ ಜಿಲ್ಲೆಯಲ್ಲಿ ನಿಮಗೂ ಜವಾಬ್ದಾರಿ ಇದ್ದಾಗ ಈಗ ಈ ರಾಜಕೀಯದ ಬಗ್ಗೆ ಹೇಗೆ ನೀವು ಅದನ್ನು ನಿಭಾಯಿಸ್ತೀರಾ? ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ಡಿಫರೆನ್ಸಸ್ ಇಂದ ನಮಗೆ ಸೋಲಾಗಿರ್ಬೋದು. ಇಲ್ಲ ಸೋಲುವಂಥ ಕ್ಷೇತ್ರ ಅಲ್ವೇ ಅಲ್ಲ ಕೋಲಾರ. ಈ ಸಣ್ಣ ಪುಟ್ಟ ಡಿಫರೆನ್ಸಸ್ ದೊಡ್ಡದಾದ ಮುಂಚೆ ಕೂತ್ಕೊಂಡು ಸೆಟಲ್ ಮಾಡಬೇಕು. ಆವಾಗ ಕೋಲಾರ ಯಾವತ್ತೂ ಕಾಂಗ್ರೆಸ್ ಭದ್ರಕೋಟೆಯಾಗಿ ಉಳಿಯುತ್ತೆ. ಸೀನಿಯರ್ ನಾಯಕರ ಮತ್ತೆ ನಿಷ್ಠಾವಂತ ಕಾರ್ಯಕರ್ತರು ಒಂದು ಆರೋಪ ಇದೆ. ಹೇಳಿದ್ದಾರೆ ನಮ್ಮ ಗಮನಕ್ಕಂತೂ ಬಂದು ಭಾಗಿಯಾಗಿಸ್ತಾರೆ.